ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾವು ಪನ್ನೀರ್ ಫ್ರೈ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾನು 200 ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಪನ್ನೀರ್ನ ಸಣ್ಣದಾಗಿ ಕ್ಯೂಬ್ ಟೈಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು 5 ಮಿನಿಟ್ಸಲ್ಲಿ ಈಸಿ ಆ್ಯಂಡ್ ಟೇಸ್ಟಿಯಾಗಿ ಮಾಡ್ಬೋದು. ಬರೀ 3 ಇಂಗ್ರೀಡಿಯೆಂಟ್ಸಲ್ಲಿ ನಾವು ಮಾಡ್ಬೋದು ಇದನ್ನು ಸಿಂಪಲ್ಲಾಗಿ. ನೋಡಿ, ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 1 ಟೇಬಲ್ ಸ್ಪೂನ್ ಉಪ್ಪು, 2 ಟೇಬಲ್ ಸ್ಪೂನ್ ಆಯಿಲ್, 1 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ, ಹಾಫ್ ಎ ಟೇಬಲ್ ಸ್ಪೂನ್ ಅರಿಶಿನ, ಹಾಫ್ ಎ ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್. ನೋಡಿ, ಇದನ್ನು ನನ್ನ ಮಗನೇ ಮಾಡಿ ತೋರಿಸ್ತಾ ಇದ್ದಾನೆ. ಅಷ್ಟು ಸಿಂಪಲ್ಲಾಗಿ ಮಾಡ್ಬೋದು. 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ತಾ ಇರೋದು. ಇದಕ್ಕೆ ನಾವು ಆಪ್ಷನಲ್ಲಾಗಿ ತುಪ್ಪವನ್ನು ಬಳಸ್ಕೋಬೋದು. 1 ಟೇಬಲ್ ಸ್ಪೂನ್ ಆಯಿಲ್ ಆ್ಯಂಡ್ 1 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕೋಬೋದು. ಹಾಫ್ ಎ ಟೇಬಲ್ ಸ್ಪೂನ್ ಅರಿಶಿನ, ಒನ್ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, ಹಾಫ್ ಎ ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್, ಇದಕ್ಕೆ ನಾವು ಆಪ್ಷನಲ್ಲಾಗಿ ಮ್ಯಾಗಿ ಮಸಾಲೆ ಆ್ಯಡ್ ಮಾಡ್ತಾ ಇದ್ದೀವಿ. ಮಕ್ಕಳಿಗಿಷ್ಟ ಅಂತ ಇದನ್ನು ಆ್ಯಡ್ ಮಾಡ್ಕೊಳ್ತಾ ಇರೋದು. ಇದೊಂದು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ. ಇಲ್ಲ ಹಾಗೆ ಮಾಡಿದ್ರೂ ಅದರಲ್ಲೇ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಎಲ್ಲನೂ ಹಾಕ್ಕೊಂಡು ಉಪ್ಪು ಹಾಕ್ಕೊಳ್ಬೇಕು. ಉಪ್ಪು ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದನ್ನು ತುಂಬ ಹೊತ್ತು ಏನು ಕುಕ್ ಮಾಡೋ ಹಂಗಿಲ್ಲ. ನೋಡಿ, ಈ ರೀತಿ ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದ ತಕ್ಷಣವೇ ನಾವು ಪನ್ನೀರ್ ಹಾಕೋಬೋದು. ನೋಡಿ, ಇಷ್ಟು ಕುದ್ರೆ ಸಾಕು. ನೋಡಿ, ಇದಕ್ಕೆ ನಾವು ಪನ್ನೀರ್ ಆ್ಯಡ್ ಮಾಡ್ಕೊತಾ ಇರೋದು. ಹೀಗೆ ಇದನ್ನೆಲ್ಲ ಪನ್ನೀರ್ ಹಾಕ್ಕೊಂಡು ಚೆನ್ನಾಗಿ ಕೋಟಿಂಗ್ ಆಗೋವರೆಗೂ ತಿರುಗಿಸ್ಬೇಕು. ಇದನ್ನು ತುಂಬ ಹೊತ್ತು ನಾವು ಫ್ರೈ ಮಾಡಬಾರ್ದು. ತುಂಬ ಟೈಮಲ್ಲಿ ಫ್ರೈ ಮಾಡಿದ್ರೆ ಗಟ್ಟಿ ಆಗಿಬಿಡುತ್ತದು. ಸ್ವಲ್ಪನೇ ಕೋಟಿಂಗ್ ಆಗೋವರೆಗೂ ಅದನ್ನು 5 ಮಿನಿಟ್ಸಲ್ಲಿ ಬೇಯಿಸಿದ್ರೆ ಸಾಕೋದು. ಸಾಫ್ಟಾಗಿರುತ್ತೆ, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೋಡಿ, ಇಷ್ಟೇ ಈಸಿಯಾಗಿ ಮಾಡಿದ್ರೆ ಪನ್ನೀರ್ ಫ್ರೈ ರೆಡಿ. ನೋಡಿ, ಈ ರೀತಿ ಕೋಟಿಂಗ್ ಮಾಡಿಕೊಂಡು ಕೋಟಿಂಗ್ ಆಗೋವರೆಗೂ ತಿರುಗಿಸ್ಕೊಳ್ಳೋದು ಅಷ್ಟೇ. ನಮ್ಮ ಪನ್ನೀರ್ ಫ್ರೈ ರೆಡಿಯಾಗಿದೆ ನೋಡಿ. ಇವಾಗ ನೀವು ಮನೆಯಲ್ಲಿ ಮಾಡಿಕೊಂಡು ಹೇಗಿದೆ ಅಂತ ತಿಳಿಸಿ ನನಗೂ. ಥ್ಯಾಂಕ್ ಯು ಫಾರ್ ವಾಚಿಂಗ್.